ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಕೇಳು ಪರೀಕ್ಷಿತ್ ರಾಜೇಂದ್ರ, ವಿಶ್ವರೂಪಾಚಾರ್ಯನು ಹೀಗೆ ದೇವೇಂದ್ರನಿಗೆ ಮಹದುಪಕಾರ ನೆನೆಸಿ ಪ್ರೀತಿಪಾತ್ರನಾಗಿದ್ದನಷ್ಟೇ. ಈ ವಿಶ್ವರೂಪನಿಗೆ ಸೋಮಪೀಠ, ಸುರಾಪೀಠ ಮತ್ತು ಅನ್ನಾದವೆಂಬ 3 ತಲೆಗಳಿದ್ದುವೆಂದು ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಇವನ ತಂದೆಯು ಕುಲದವರು ದೇವತೆಗಳು, ತಾಯಿಯ ಕುಲದವರು ದಾನವರು. ಕಾಲಕರ್ಮ ಸಂಯೋಗದಿಂದ ಇವನು ದೇವತೆಗಳಲ್ಲಿ ಪೌರೋಹಿತ್ಯ ಸ್ವೀಕರಿಸಿದ್ದವನಾದುದರಿಂದ ಯಜ್ಞಕಾಲಗಳಲ್ಲಿ ಆಯಾ ದೇವತೆಗಳ ಹೆಸರುಗಳನ್ನು ಉಚ್ಚಸ್ವರದಿಂದ ಕೂಗಿ ಕರೆದು ಅವರಿಗೆ ಹವಿರ್ಭಾಗಗಳನ್ನು ಸಲ್ಲಿಸುತ್ತಿದ್ದನು. ಆದರೆ ಅವನಿಗೆ ಮಾತೃಪಕ್ಷದವರಾದ ದಾನವರಲ್ಲೂ ಅಭಿಮಾನ ತಪ್ಪಿರಲಿಲ್ಲವಾದುದರಿಂದ ದೇವತೆಗಳ ಗಮನಕ್ಕೆ ಬಾರದಂತೆ ಏಕಾಂತವಾಗಿ ಅವರಿಗೂ ಹವಿರ್ಭಾಗಗಳನ್ನು ಕೊಡುತ್ತಿದ್ದನು. ಹೀಗೆ ಈ ಪುರೋಹಿತನು ಮಾಡುತ್ತಿದ್ದ ಆ ವಂಚನಾ ಕಾರ್ಯವು ಒಮ್ಮೆ ದೇವೇಂದ್ರನಿಗೆ ತಿಳಿದು ಹೋಯಿತು. ಒಡನೆ ಅವನು ಕಪಟಿಯಾದ ಇವನು ಮುಂದೇನು ಅನಾಹುತ ಮಾಡಲಿರುವನೋ ಎಂದು ಶಂಕಿಸಿ ಅವರಿಗೆ ಆತನಿಂದ ತನಗಾಗಿದ್ದ ಉಪಕಾರಾದಿಗಳ ವಿಚಾರವನ್ನು ಬದೆಗರಿಸಿ ದೇವಲೋಕದ ಕ್ಷೇಮವನ್ನು ಚಿಂತಿಸಿ ಒಡನೆ ಖಡ್ಗದಿಂದ ಅವನ 3 ತಲೆಗಳನ್ನು ಛೇದಿಸಿಬಿಟ್ಟನು. ಅವನ ಆ 3 ತಲೆಗಳಲ್ಲಿ ಸೋಮಪೀಠ ತಲೆಯು ಕಪಿಂಜಲ ಪಕ್ಷಿಯಾಯಿತು, ಸುರಾಪೀಠ ತಲೆಯು ಕಲವಂಕ ಪಕ್ಷಿಯಾಯಿತು, ಅನ್ನಾದವೆಂಬ ತಲೆಯು ತಿತ್ತಿರಿ ಪಕ್ಷಿಯಾಯಿತು. ಈ ಮಹಾಬ್ರಾಹ್ಮಣನ ವಧಾಕಾರ್ಯವು ವ್ಯರ್ಥ ಹೋಗುವುದೇ. ಬ್ರಹ್ಮಹತ್ಯಾ ಪಾತಕವು ಸಾಕಾರವಾಗಿ ದೇವೇಂದ್ರನ ಎದುರಿಗೆ ಬಂದು ನಿಂತಿತು. ಮಹಾಪ್ರಭಾವಶಾಲಿಯಾದ ದೇವೇಂದ್ರನು ಅದರ ಪೀಡೆಯನ್ನು ನಿವಾರಿಸಿಕೊಳ್ಳಲು ಶಕ್ತನಾಗಿದ್ದರೂ ಹಾಗೆ ಮಾಡದೆ ಬೊಗಸೆಯೊಡ್ಡಿ ಅಂಗೀಕರಿಸಿ 1 ವರ್ಷ ಕಾಲ ಅದರ ದುಷ್ಪ್ರಭಾವವನ್ನು ಅನುಭವಿಸಿದರು. ತರುವಾಯ ಅದನ್ನು 4 ಭಾಗವಾಗಿ ವಿಂಗಡಿಸಿ ಭೂಮಿ, ನೀರು, ವೃಕ್ಷಗಳು ಮತ್ತು ಸ್ತ್ರೀಯರು ಈ 4 ಸ್ಥಳಗಳಲ್ಲಿ ಅದನ್ನು ಹಂಚಿಬಿಟ್ಟನು. ಆ ಬ್ರಹ್ಮಹತ್ಯಾಪಾತನ ತನ್ನಲ್ಲಿ ಬಿದ್ದ ಹಳ್ಳಗಳು ತಾವಾಗಿಯೇ ಮುಚ್ಚಿಕೊಳ್ಳಬೇಕೆಂಬ ವರವನ್ನು ಪಡೆದ ಭೂಮಿಯು ಎಲ್ಲ ಕಡೆಯೂ ಹರಡಿ ತಗ್ಗು ಬೀಳದಂತಿರಬೇಕೆಂಬ ವರವನ್ನು ಪಡೆದು ಜಲವು ಎಷ್ಟು ಬಾರಿ ಕತ್ತರಿಸಿದ್ದರೂ ಪುನಃ ಚಿಗುರಬೇಕೆಂಬ ವರವನ್ನು ಪಡೆದ ವೃಕ್ಷಗಳು ಪ್ರಸವ ಕಾಲದವರೆಗೆ ತಮಗೆ ಸಂಭೋಗ ಸಾಮರ್ಥ್ಯವಿರಬೇಕೆಂಬ ವರವನ್ನು ಪಡೆದ ಸ್ತ್ರೀಯರು ಈ ಪಾಪ ಭಾಗವನ್ನು ವಹಿಸಿಕೊಂಡರು. ಈ ಪಾಪವೇ ಇಂದು ಚೌಳುವಪ್ಪಾಗಿ ನೆಲದಲ್ಲಿಯೂ ಚೌಳಪ್ಪಾಗಿ ನೆಲದಲ್ಲಿಯೂ ಗುಳ್ಳೆಗಳು ನೂರೆಯಾಗಿ ನೀರಿನಲ್ಲೂ ಮರದ ರಸದಂತಿರುವ ಅಂಟಾದ ಹಾಲಿನ ರೂಪದಿಂದ ವೃಕ್ಷಗಳು ತಿಂಗಳಿಗೂ ರಜೋರೂಪಕವಾಗಿ ಸ್ತ್ರೀಯರಲ್ಲೂ ಕಾಣಿಸಿಕೊಳ್ಳುತ್ತಿರುವುದು. ದೇವತೆಗಳ ಪುರೋಹಿತನ ವಿಧಿ ಹೀಗಾಯಿತಷ್ಟೇ. ಆ ವಿಶ್ವರೂಪನ ತಂದೆಯಾದ ತೃಷ್ಣವು ತನ್ನ ಮಗನ ಮರಣವಾರ್ತೆಯನ್ನು ಕೇಳಿ ಕೋಪೋದ್ದೀಪಿತನಾಗಿ ಇಂದ್ರನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ಪಡೆಯಬೇಕೆಂದು ಯಾಗವನ್ನಾರಂಭಿಸಿ, ಓ ಇಂದ್ರ, ಶತ್ರು ಬೆಳೆದು ಬಾ, ನಿನ್ನ ಶತ್ರುವನ್ನು ಶೀಘ್ರದಲ್ಲಿ ಕೊಲ್ಲು ಎಂದು ಉಚ್ಚರಿಸುತ್ತಾ ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸಿದನು. ಆತನ ಮಂತ್ರಶಕ್ತಿ ಎಂತಹದ್ದೋ ಆ ಹವಿಸ್ಸು ಅಗ್ನಿಯಲ್ಲಿ ಬಿದ್ದೊಡನೆಯೇ ದಕ್ಷಿಣಾಗ್ನಿ ಕುಂಡದಿಂದ ಒಂದು ಭಯಂಕರ ಸ್ವರೂಪದ ರಾಕ್ಷಸಾಕೃತಿಯು ಎದ್ದು ಬಂದಿತು. ಅತಿಶಯ ವಿಕಾರವೂ ಭಯಂಕರವೂ ಆದ ಆ ಮೂರ್ತಿಯು ಲೋಕನಾಶಕ್ಕಾಗಿ ಹುಟ್ಟಿಬಂದ ಪ್ರಳಯ ಕಾಲದ ಮೃತ್ಯು ಸ್ವರೂಪವೋ ಎಂಬಂತಿತ್ತು. ಅದರ ಮೈಬಣ್ಣವು ಸಂಧ್ಯಾಕಾಲದ ಮೇಘದಂತೆ ಕಪ್ಪಾಗಿ ಕ್ರೂರ ತೇಜಸ್ಸಿನಿಂದ ಕೂಡಿದ್ದು ಭಯಂಕರವಾದ ಕೆಂಡಗಳಂತೆ ಜ್ವಲಿಸುತ್ತಿದ್ದ ಕಣ್ಣಾಳಿಗಳಿಂದ ಲೋಕವನ್ನೇ ದಹಿಸುವಂತೆ ಆ ರೂಪವು ನೋಡಲಸದಳವಾಗಿತ್ತು. ತೀಕ್ಷ್ಣವಾದ ಅಲಗುಗಳಿಂದ ಕೂಡಿದ ಭಯಂಕರವಾದ ತ್ರಿಶೂಲವನ್ನು ಹಿಡಿದ ಆ ಮೂರ್ತಿಯು ಭೂಮ್ಯಾಕಾಶಗಳಲ್ಲಿ ಸಿಕ್ಕ ವಸ್ತು ಪ್ರಾಣಿಗಳನ್ನೆಲ್ಲ ಅದರದಿಂದ ವಧಿಸಿ ಸಿಕ್ಕಿಸಿಕೊಳ್ಳುತ್ತಾ ಅಜೇಯವಾಗಿ ಸಂಚರಿಸತೊಡಗಿದು. ಬೆಟ್ಟದ ತಪ್ಪಲಿನಂತೆ ತೋರುವ ಮೊರೆಯಿಂದಲೂ ಪರ್ವತದ ಗುಹೆಯಂತೆ ಗಂಭೀರವಾದ ಬಾಯಿಯಿಂದಲೂ ಆಕಾಶವನ್ನೇ ಭೇದಿಸುವಂತಿದ್ದ ಉನ್ನತವಾದ ತಲೆಯಿಂದಲೂ ನಕ್ಷತ್ರಗಳನ್ನೇ ನಕ್ಕಿ ಕಬಳಿಸುವಂಥ ನೀಳವಾದ ನಾಲಿಗೆಯಿಂದಲೂ 3 ಲೋಕಗಳನ್ನು ನುಂಗಿ ಬಿಡದಂತೆ ತೆರೆದ ಬಾಯಿಯಿಂದಲೂ ವಿಕಾರವೂ ಕ್ರೂರವೂ ಆದ
ಕೋರೆ ದಾಡೆಗಳಿಂದಲೂ ಭೂಮಿ ಕಂಪಿಸುವಂತೆ ಪಾದಗಳನ್ನಿಟ್ಟು ನಡೆಯುತ್ತಿದ್ದ ಕಾಲ ಮೃತ್ಯುವೆ ಅನ್ನುತ್ತಿದ್ದ ಆ ರಾಕ್ಷಸನನ್ನು ಕಂಡು ಲೋಕದ ಸಕಲ ಭೂತಗಳು ಗಡಗಡನೆಂದು ನಡುಗಿ ಹೋದವು. ಅವನ ದೇಹವು ದಿನಕ್ಕೆ ಒಂದೊಂದು ಬಾಣದ ಅಳತೆಯಷ್ಟು ಬೆಳೆದು ಲೋಕವನ್ನೆಲ್ಲ ಆಕ್ರಮಿಸುತ್ತಾ ಬರುತ್ತಿದ್ದರಿಂದ ಅವನಿಗೆ ವೃತ್ರನೆಂದು ಹೆಸರಾಯಿತು. ವೃತ್ರನೆಂದು ಹೆಸರಾಯಿತು. ಹೀಗೆ ದೇವೇಂದ್ರನು ತನ್ನ ಪುರೋಹಿತನ ವಿಷಯದಲ್ಲಿ ಆಚರಿಸಿದ ಅಪರಾಧದ ಫಲವಾಗಿ ಆ ಕ್ರೂರ ರಾಕ್ಷಸನ ಜನ್ಮವಾಗಿ ಲೋಕವು ದುರಂತ ಪೀಡೆಯನ್ನು ಅನುಭವಿಸುವಂತಾಯಿತು. ವೃತ್ರಾಸುರನ ಹಾವಳಿ. ಹೋಮಕುಂಡದಿಂದ ಇಂದ್ರನನ್ನು ವಿರೋಧಿಸಲಿಕ್ಕೆಂದೇ ಜನ್ಮ ತಾಳಿದ್ದ ವೃತ್ರಾಸುರನು ಅಗಾಧ ಬಲಶೌರ್ಯಗಳಿಂದ ಕೂಡಿ ಲೋಕ ಭಯಂಕರನಾಗಿ ಸಂಚರಿಸತೊಡಗಿದನು. ತಡೆಯಲಸಾಧ್ಯವಾದ ಕ್ರೂರ ಸ್ವಭಾವವುಳ್ಳ ವೃತ್ರಾಸುರನ ಹಾವಳಿಯನ್ನು ಸಹಿಸಲಾರದೆ 3 ಲೋಕವು ತಳ್ಳಣಿಸಿ ಹೋಯಿತು. ಇಂದ್ರಾದಿ ಲೋಕಪಾಲಕರು ಅವನನ್ನು ಜಯಿಸಿ ಅಡಗಿಸಲು ಹೊರಟು ಯುದ್ಧದಲ್ಲಿ ಎದುರಿಸಿಬಿಟ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಅವನು ಪ್ರತ್ಯಸ್ತ್ರಗಳಿಂದ ಛೇದಿಸುವ ಗೋಜಿಗೆ ಹೋಗದೆ ಅವೆಲ್ಲವನ್ನು ಏಕಾಪೋಷಣವಾಗಿ ನುಂಗಿ ಬಿಡಲಾರಂಭಿಸಿದನು. ಈ ಅಸಾಧಾರಣ ಶಕ್ತಿಯನ್ನು ನೋಡಿ ದೇವತೆಗಳು ದಿಗ್ಮೂಢರಾಗಿ ಏನು ಮಾಡಬೇಕೆಂದು ತೋರದೆ ಸೊಲ್ಲಡಗಿ ಹತವೀರ್ಯರಂತಾಗಿ ಹೋದರು. ಅಂತಹ ಸಂದರ್ಭದಲ್ಲಿ ಸರ್ವಾಪತ್ತುಗಳನ್ನು ನಿವಾರಿಸುವ ಭಗವಂತನ ಪಾದಾಶ್ರಯ ಒಂದಲ್ಲದೆ ಮತ್ಯಾವ ಮಾರ್ಗವೂ ಇಲ್ಲವೆಂದು ತೋರಿತು. ಮೃತ್ಯುವೆನ್ನೆನಿಸಿದ ಯಾವ ಪರಮಪುರುಷನು ಬ್ರಹ್ಮಾದಿಗಳಿಂದಲೂ ಪೂಜಿಸಲ್ಪಡುವ ಮಹಾಮಹಿಮೆಯಿಂದ ಯುಗಗಳಲ್ಲೂ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಧರ್ಮ ಪರಿಪಾಲನೆಗಾಗಿ ಮತ್ಸ್ಯಕೂರ್ಮ ವರಹಾದಿ ಅವತಾರಗಳಿಂದ ಭೂಭಾರವನ್ನು ಇಳಿಸಿ ಕಾಪಾಡುವನು. ಅಂತಹ ಆಪದ್ಬಾಂಧವೇ ಇಂದು ನಮಗೆ ದಿಕ್ಕು ಎಂದು ಅನನ್ಯ ಗತಿಗರಾಗಿ ಬೇಡಿಕೊಂಡರು. ಆಗ ಭಕ್ತವತ್ಸಲನು ಸಮಸ್ತ ಪ್ರಪಂಚಕ್ಕೂ ಅಂತರಾತ್ಮನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನಾದ ಪುರುಷೋತ್ತಮನು ಆದ ಆ ಭಗವಂತನು ಶಂಖಚಕ್ರ ಗದಾಧಾರಿಯಾಗಿಯೂ ಗರುಡಾರೂಢಿಯಾಗಿಯೂ ಅವರಿಗೆ ದೃಷ್ಟಿಗೋಚರನಾದನು. ಇಂದ್ರಾದಿ ದೇವತೆಗಳೆಲ್ಲರೂ ದಯಾನಿಧಿಯಾದ ಶ್ರೀಮನ್ನಾರಾಯಣನ ಭಕ್ತ ವಾತ್ಸಲ್ಯವನ್ನು ಕುರಿತು ಪರಮಾನಂದದಿಂದ ಮೈಮೆರೆತು ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಸುರಿಯುತ್ತಿರಲು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಓ ದೇವಾದಿದೇವ, ನಿನ್ನ ನಾಮಸ್ಮರಣೆ ಮಾತ್ರವೇ ಸಕಲಾಪತ್ತುಗಳನ್ನು ನೀಗಿಸಿ ಭಕ್ತಜನರನ್ನು ರಕ್ಷಿಸಲು ಸರ್ವಸಮರ್ಥವಾಗಿರುವುದು. ಆಶ್ರಿತ ಸಂರಕ್ಷಣೆಗಾಗಿಯೇ ಸುದರ್ಶನ ಚಕ್ರವನ್ನು ಧರಿಸಿ ಅಭೀಷ್ಟಪ್ರದನಾದ ನಿನಗೆ ಗೋಚರವಿಲ್ಲದ ವಿಚಾರ ಯಾವುದು? ಷಡ್ಗುಣೈಶ್ವರ್ಯ ಪರಿಪೂರ್ಣನು ಜಗತ್ಕಾರಕನು ಆದ ಪರಮ ಮಂಗಳ ಸ್ವರೂಪನು ನೀನು. ಪರಮ ಕಾರುಣಿಕನು ಜಗದಾಧಾರನು ಲೋಕೈಕನಾಥನು ಆದ ನೀನು ಕೇವಲ ಲೀಲೆಗಾಗಿಯೇ ಸೃಷ್ಟಿಸ್ಥಿತಿ ಸಂಹಾರ ಕಾರ್ಯಗಳನ್ನು ನಡೆಸುತ್ತಾ ಜ್ಞಾನಗಮ್ಯನಾಗಿರುವೆ. ಜ್ಞಾನಿಗಳಾದ ಪರಮಹಂಸರು ಸನ್ಯಾಸ ಧರ್ಮದಲ್ಲಿರುವ ಪರಿವ್ರಾಜಕರು ಕರ್ಮಜ್ಞಾನ ಬಲದಿಂದುಂಟಾದ ಭಕ್ತಿಯೋಗದಿಂದ ಮನಃಶುದ್ಧಿಯನ್ನು ಹೊಂದಿ ಸರ್ವಜೀವಾಂತರಾತ್ಮನಾದ ನಿನ್ನ ಮಹಾನಂದ ಸ್ವರೂಪವನ್ನು ಸಂದರ್ಶಿಸಿ ತಲ್ಲೀನನಾಗಿರುವರು. ದೇವಾದಿದೇವ, ತೃಷ್ಟಪುತ್ರನಾದ ವೃತ್ರಾಸುರನು ಅಜೇಯನಾಗಿ ನಮ್ಮ ತೇಜಸ್ಸಿನೆಲ್ಲ ಅಡಗಿಸಿ ಶಸ್ತ್ರಾಸ್ತ್ರಗಳನ್ನೆಲ್ಲ ನುಂಗಿ 3 ಲೋಕಗಳನ್ನು ತಲ್ಲಣಗೊಳಿಸುತ್ತಿರುವನು. ಅವನ ಈ ಬಾಧೆಯಿಂದ ಲೋಕವನ್ನು ರಕ್ಷಿಸುವ ಮಾರ್ಗ ಕಾಣದೆ ಸರ್ವಲೋಕಗಳಿಗೂ ಆಶ್ರಯವನ್ನಿತ್ತು ಸಂರಕ್ಷಿಸಲು ಸಮರ್ಥನು. ಆಶ್ರಿತ ವತ್ಸಲನು ಪುರುಷಾರ್ಥ ಸ್ವರೂಪನು ಜನ್ಮ ಮರಣ ದುಃಖ ನಿವಾರಕನು ನೀನೇ ಎಂದು ನಂಬಿ ಮೊರೆ ಬಂದಿದ್ದೇವೆ. ಈ ಪೀಡೆಯನ್ನು ಪರಿಹರಿಸಿ ಲೋಕವನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದರು. ದೇವಶ್ರೇಷ್ಠರ ಈ ಪ್ರಾರ್ಥನೆಯನ್ನು ಕೇಳಿ ಸುಪ್ರೀತನಾದ ಶ್ರೀಹರಿಯು, ಎಲೆ ಇಂದ್ರಾದಿ ಲೋಕಪಾಲಕರೇ, ಹೃತ್ಪೂರ್ವಕವಾದ ನಿಮ್ಮ ಈ ಸ್ತೋತ್ರವನ್ನು ಕೇಳಿ ನಾನು ಸಂತುಷ್ಟನಾದೆನು. ಮನುಷ್ಯನು ಈ ಸ್ತೋತ್ರ ವಿದ್ಯೆಯಿಂದಲೇ ನನ್ನಲ್ಲಿ ಭಕ್ತಿಯನ್ನು ಬೆಳೆಸಿ ಕೊಂಡು ದೇಹಕ್ಕಿಂತ ವಿಲಕ್ಷಣವಾದ ಆತ್ಮಸ್ವರೂಪವನ್ನು ತಿಳಿಯಬಹುದು. ನನ್ನಲ್ಲಿ ನೆಟ್ಟ ಮನಸ್ಸುಳ್ಳ ತತ್ವಜ್ಞಾನಿಯು ನನ್ನನ್ನು ಹೊರತು ಬೇರೊಂದನ್ನು ಇಚ್ಛಿಸಲಾರನು. ಶಬ್ದಾದಿ ವಿಷಯ ಸುಖಗಳನ್ನೇ ಪುರುಷಾರ್ಥವೆಂದು ತಿಳಿಯುವ ಮೂಢರು ಅಲ್ಪಫಲಿಗಳಿಗೆ ಆಸೆಪಟ್ಟು ಕೆಟ್ಟು ಹೋಗುವರು. ಮೋಕ್ಷಪ್ರದನಾದ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದರೂ ಕೇವಲ ಶತ್ರು ಜಯಕ್ಕಾಗಿ ನನ್ನನ್ನು ಪ್ರಾರ್ಥಿಸುತ್ತಿರುವ ನಿಮ್ಮ ಈ ಕೋರಿಕೆಯು ನನಗೆ ಪರಮಾಶ್ಚರ್ಯವನ್ನುಂಟು ಮಾಡುತ್ತಿವೆ. ಈ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದು ನನಗೊಂದು ಘನವಾದ ಕಾರ್ಯವಲ್ಲದಿದ್ದರೂ ನಾನು ಇಂದು ನೇರವಾಗಿ ಈ ವಿಷಯದಲ್ಲಿ ಪ್ರವರ್ತಿಸಲು ಇಷ್ಟಪಡಲಾರೆನು. ಆದರೂ ನಿಮಗೆ ಒಂದು ಉಪಾಯಾಂತರವನ್ನು ಸೂಚಿಸುವನು. ದದೀಚಿ ಎಂಬ ಮಹರ್ಷಿಯೊಬ್ಬನುಂಟು. ಆತನು ಅಗಾಧ ತಪಸ್ವಿಯು.
ಪರಮಾತ್ಮೋಪಾಸಕನು ತನ್ನ ತಂದೆಯಿಂದ ನಾರಾಯಣ ಕವಚ ಮಂತ್ರೋಪದೇಶ ಪಡೆದು ಅದನ್ನು ತನ್ನ ಅಪಾರವಾದ ತಪಸ್ಸು ವ್ರತನಿಷ್ಠೆ ಮುಂತಾದವುಗಳಿಂದ ಸಿದ್ಧಗೊಳಿಸಿಕೊಂಡು ಅಶ್ವಿನಿ ದೇವತೆಗಳಿಗೆ ಉಪದೇಶಿಸಿರುವನು. ತ್ವಷ್ಟವು ಆತನಿಂದಲೇ ಆ ಮಂತ್ರೋಪದೇಶ ಪಡೆದು ಅದನ್ನು ತನ್ನ ಮಗನಾದ ವಿಶ್ವರೂಪಾಚಾರ್ಯನಿಗೆ ಉಪದೇಶ ಕೊಟ್ಟಿದ್ದನು. ಆ ದದೀಚಿಯ ತಪೋಮಯ ದೇಹವನ್ನು ನೀವು ಯಾಚಿಸಿರಿ. ಬ್ರಹ್ಮಜ್ಞಾನಿಯಾದ ಅವನು ಅದನ್ನು ಲೋಕೋಪಕಾರಾರ್ಥವಾಗಿ ತಪ್ಪದೆ ಕೊಡುವನು. ಅದನ್ನು ವಿಶ್ವಕರ್ಮನೇ ವಶಕ್ಕೆ ಕೊಟ್ಟರೆ ಅವನು ಅದರಿಂದ ಅಮೋಘವಾದ ಆಯುಧವನ್ನು ನಿರ್ಮಿಸಿಕೊಡುವನು. ಅದರಿಂದ ವೃತ್ರಾಸುರರನ್ನು ಜಯಿಸಲು ಸಾಧ್ಯವಾಗುವುದು ಎಂದು ನುಡಿದು ಅಂತರ್ಧಾನ ಹೊಂದಿದನು. ತರುವಾಯ ಇಂದ್ರಾದಿಗಳು ಮಹಾತ್ಮನಾದ ದದೀಚಿ ಮಹರ್ಷಿಯ ಬಳಿಗೆ ಹೋಗಿ ವೃತ್ರಾಸುರನಿಂದ ಲೋಕಕ್ಕೆ ಉಂಟಾಗಿದ್ದ ಬಾಧೆಯನ್ನು ನಿವಾರಿಸಲಕ್ಕಾಗಿ ಆತನ ದೇಹವನ್ನು ಯಾಚಿಸಿದರು. ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠನಾದ ಆತನು ತನ್ನ ದೇಹವು ಲೋಕಕ್ಷೇಮಕರವಾದ ಅಂತಹ ಸತ್ಕಾರ್ಯಕ್ಕೆ ವಿನಿಯೋಗವಾಗುವುದೆಂದು ಹರ್ಷಿಸಿದನಾದರೂ ಲೋಕ ಸಾಮಾನ್ಯವಾಗಿ ಅವರನ್ನು ಕುರಿತು, ಅಯ್ಯ ದೇವಶ್ರೇಷ್ಠರೇ, ನೀವು ಅಮರರಾದುದರಿಂದ ನಿಮಗೆ ದೇಹ ಬಿಡುವ ಪ್ರಸಂಗ ಉಂಟಾಗಲಾರದು. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಎಂತಹ ದುಸ್ಸಹ ಸಂಕಟವಾಗುವುದೆಂಬುದು ನಿಮ್ಮ ಅನುಭವಕ್ಕೆ ಬರಲಾರದು. ಲೋಕದಲ್ಲಿ ಪ್ರಾಣಿ ಸಾಮಾನ್ಯಕ್ಕೆ ಸಕಲ ಪದಾರ್ಥಗಳಿಂತಲೂ ಅತ್ಯಂತ ಪ್ರಿಯತಮ ಪದಾರ್ಥವೆಂದರೆ ದೇಹವೇ ಹೊರತು ಮತ್ತೊಂದಿಲ್ಲ. ಅಂತಹ ದೇಹವನ್ನೇ ನೀವಿಂದ ಯಾಚಿಸುತ್ತಿರುವಿರಲ್ಲ, ಇದು ನ್ಯಾಯವೇ ಎಂದನು. ಅದನ್ನು ಕೇಳಿ ಆ ದೇವಾಧಿಪರು, ತಪೋಧನರೇ, ನೀವು ಹೇಳುವುದು ನಿಜವೇ. ಆದರೆ ಭೂತದಯಾಪರರು, ಲೋಕೋಪಕಾರ ನಿರತಕರು, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು ಆದ ನಿಮಗೂ ಪ್ರಾಣಿ ಸಾಮಾನ್ಯಕ್ಕೂ ವ್ಯತ್ಯಾಸವಿಲ್ಲವೇ? ನಿಮ್ಮಂತಹ ಮಹಾತ್ಮರು ಲೋಕಕ್ಕೆ ಆಪತ್ತು ಬಂದಿರುವಾಗೆ ಸ್ವಪ್ರಯೋಜನವನ್ನೆಣಿಸದೆ ತಮ್ಮ ಉದಾರ ಚರಿತ್ರೆಯು ಲೋಕಕ್ಕೆ ಒಂದು ಆದರ್ಶವಾಗಿರುವಂತೆ ದಾನಶೀಲರಾಗಲು ಹಿಂಜರಿಯಲಾರರು ಎಂದು ಯೋಚಿಸಿಯೇ ತಮ್ಮ ಬಳಿಗೆ ಬಂದಿದ್ದೇವೆ ಎಂದು ಪ್ರಾರ್ಥಿಸಿದರು. ಆಗ ದದೀಚಿ ಮಹರ್ಷಿಯು, ದೇವತೆಗಳಿರ ಪ್ರಾರಬ್ಧ ಕರ್ಮವು ತೀರದ ಮೇಲೆ ಎಂದಿಗಿದ್ದರೂ ಬಿದ್ದು ಹೋಗುವ ಈ ದೇಹದಿಂದ ನಿಮಗೆ ಉಪಕಾರವಾಗುವ ಪಕ್ಷದಲ್ಲಿ ಇದನ್ನು ಕೂಡಲು ನಾನು ಹಿಂಜರಿಯಲಾರೆನು ಎಂದು ನುಡಿದು ಪರಮಾತ್ಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಇಂದ್ರಿಯಗಳನ್ನು ಜಯಿಸಿ ಮನಸ್ಸನ್ನು ಬುದ್ಧಿಯನ್ನು ಹೊರಗಿನ ವ್ಯಾಪಾರಗಳಿಂದ ಸೆಳೆದು ಪಂಚಪ್ರಾಣಗಳನ್ನು ತಡೆದು ಆತ್ಮ ತತ್ವವನ್ನೇ ಧ್ಯಾನಿಸುತ್ತಾ ತನ್ನ ಸ್ಥೂಲ ದೇಹವನ್ನು ತ್ಯಜಿಸಿಬಿಟ್ಟನು. ಆತ್ಮವು ಆ ಪಂಚಭೌತಿಕ ದೇಹವನ್ನು ಬಿಟ್ಟು ಹೊರಟು ಪರಬ್ರಹ್ಮನಲ್ಲಿ ಲಯ ಹೊಂದಿತು. ಇಂದ್ರನು ಆ ಮಹರ್ಷಿಯ ಪರಿಶುದ್ಧ ತಪೋಮಯ ದೇಹದಿಂದ ಎಲುಬುಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಶ್ವಕರ್ಮನಿಗೆ ಕೊಟ್ಟನು. ಅವನು ಆ ಅಸ್ಥಿಕಗಳಿಂದ ಒಂದು ವಜ್ರಾಯುಧವನ್ನು ನಿರ್ಮಿಸಿಕೊಟ್ಟನು. ದೇವೇಂದ್ರನು ಆ ಆಯುಧವನ್ನು ಧರಿಸಿ ಪರಮಾತ್ಮನನ್ನು ಸ್ಮರಿಸಿದೊಡನೆಗೆ ಅದರಲ್ಲಿ ಭಗವಂತನ ದಿವ್ಯ ತೇಜಸ್ಸು ನೆಲೆಗೊಂಡು ಅದು ಅಜೇಯವೆನಿಸಿತು. ಹೀಗೆ ದೇವೇಂದ್ರನು ಸಕಲ ದೇವತಾ ಪರಿವಾರ ಸಮೇತನಾಗಿ ಭಗವಂತನಿಂದಲೇ ಸೂಚಿತವಾದ ವಜ್ರಾಯುಧವನ್ನು ಧರಿಸಿ ವೃತ್ರಾಸುರನೊಂದಿಗೆ ಯುದ್ಧಕ್ಕಾಗಿ ಹೊರಟನು. ಕೃತ ಮತ್ತು ತ್ರೇತಾಯುಗಗಳ ಸಂಧಿಕಾಲದಲ್ಲಿ ಅಪಾರ ಸಂಖ್ಯೆಯ ದೇವದಾನವ ಸೈನ್ಯಗಳೆರಡು ನರ್ಮದಾ ನದಿಯ ತೀರದಲ್ಲಿ ಯುದ್ಧಕ್ಕಾಗಿ ಬೀಡುಬಿಟ್ಟವು. ದೇವ ಸೈನ್ಯದಲ್ಲಿ ತಮ್ಮ ತಮ್ಮ ಪರಿವಾರಗಳಿಂದ ಯುಕ್ತರಾದ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಅಗ್ನಿದೇವತೆಗಳು, ಸಪ್ತಮರುತ್ತುಗಳು, ಅಷ್ಟದಿಕ್ಪಾಲರು ಈ ಮೊದಲಾದ ಸಮಸ್ತ ದೇವಗಣಗಳಿಗೂ ಪ್ರಮುಖನಾಗಿ ವಜ್ರಹಸ್ತನಾದ ದೇವೇಂದ್ರನು ಐರಾವತವನ್ನೇರಿ ತನ್ನ ಅಮೋಘ ತೇಜಸ್ಸಿನಿಂದ ದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ಬರುತ್ತಿದ್ದನು. ದೈತ್ಯ ಸೈನ್ಯದಲ್ಲಿ ಯುದ್ಧವಿದ್ಯಾ ವಿಶಾರದರು, ಲೋಕಭಯಂಕರರು ಆದ ನಮುಚಿ, ಶಂಬರ, ವೃತ್ರ, ಅನರ್ವ, ದ್ವಿಮೂರ್ಧ, ವೃಷಭ, ಅಂಬರ, ಹಯಗ್ರೀವ, ಶಂಕುಶಿರಸ್ಸು, ವಿಪ್ರಚಿತ್ತಿ, ವೃಷಪರ್ವ, ಹೇತಿ ಪ್ರಹೇತಿಗಳು, ಉತ್ಕಟ, ಭೂಮ್ರಕೇಶ, ವಿರೂಪಾಕ್ಷಿ ಮುಂತಾದ ವೀರಾಗ್ರಣಿಗಳಾದ ದೈತ್ಯದಾನವರು ತಮ್ಮ ತಮ್ಮ ಅಸಂಖ್ಯ ವೀರಗಣಗಳೊಂದಿಗೆ ಯುದ್ಧಾವೇಶದಿಂದ ಉನ್ಮತ್ತರಾಗಿ ನೆರೆದಿದ್ದರು. ದೈತ್ಯವೀರರು ಭಯಂಕರ ರೀತಿಯಿಂದ ಸಿಂಹನಾದ ಮಾಡುತ್ತಾ ತಮ್ಮ ಅತಿ ತೀಕ್ಷ್ಣವಾದ ಬಿಲ್ಲು ಬಾಣಗಳು, ಗದೆಗಳು, ಮುದ್ಗರ, ಪಾಶ, ಮುಸಲಾದಿ ಆಯುಧಗಳನ್ನು ಪ್ರಯೋಗಿಸುತ್ತಾ ದೇವ ಸೈನ್ಯರನ್ನು ನಿರ್ನಾಮ ಮಾಡಿಬಿಡುತ್ತೇವೆ ಎಂದು ಗರ್ಜಿಸುತ್ತಿದ್ದರು. ದೈವ ಸೈನ್ಯದಲ್ಲಿದ್ದ ಮಹಾವೀರರು ಶತ್ರು ಸೈನ್ಯದಿಂದ ಬರುತ್ತಿದ್ದ ಆಯುಧ ಪರಂಪರೆಗಳ ವೇಗವನ್ನು ಪ್ರತ್ಯಸ್ತರ ಶಸ್ತ್ರಗಳ ಪ್ರಯೋಗದಿಂದ
ಪರಿಹರಿಸಿಕೊಳ್ಳುತ್ತಾ ಅವರನ್ನು ತಕ್ಕಷ್ಟು ರೀತಿಯಿಂದ ಎದುರಿಸಿ ನೋಯಿಸುತ್ತಾ ಯುದ್ಧ ಮಾಡುತ್ತಿದ್ದರು. ದಿನಗಳು ಕಳೆದಂತೆಲ್ಲ ಯುದ್ಧವು ದೈತ್ಯ ದಾನವರಿಗೆ ಭಯೋತ್ಪಾದಕವಾಗಿ ಪರಿಣಮಿಸತೊಡಗಿತು. ಅವರು ಪ್ರಯೋಗಿಸಿದ ಆಯುಧಗಳನ್ನೆಲ್ಲ ದೇವತೆಗಳು ಮಾರ್ಗ ಮಧ್ಯದಲ್ಲೇ ಕತ್ತರಿಸಿ ಕಡುತ್ತಿದ್ದಲು. ತಮ್ಮ ತೀಕ್ಷ್ಣ ಅಸ್ತ್ರಶಸ್ತ್ರಗಳ ಎಸುಗೆಯಿಂದ ದಾನವ ಸೈನ್ಯವನ್ನು ನಿರ್ಮೂಲಿಸುತ್ತಲೂ ಭಯಂಕರವಾಗಿ ಯುದ್ಧ ಮಾಡುತ್ತಿದ್ದರು. ಇದನ್ನು ಕಂಡು ಅನೇಕ ಮಂದಿ ದಾನವೀರರು ಯುದ್ಧರಂಗದಿಂದ ತಲೆಮರೆಸಿಕೊಂಡು ಹೊರಟು ಹೋದರು. ವೃತ್ತಾಸುರನು ಲೋಕಭೀಕರರಾದ ಹೆಸರಾಂತ ದಾನವೀರರು ರಣರಂಗದಿಂದ ಹೇಡಿಗಳಂತೆ ತೊಲಗುತ್ತಿದ್ದನ್ನು ಕಂಡು ವಿರೋಚಿತವಾದ ಮಾತುಗಳಿಂದ ಅವರನ್ನು ಉತ್ತೇಜನಗೊಳಿಸುತ್ತಾ ಮರಣ ಭಯದಿಂದ ಓಡಿ ಹೋಗಬಾರದೆಂದು ಹೇಳುತ್ತಿದ್ದನಾದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಮಹಾವೀರರಾದ ವಿಪ್ರಚಿತ್ತಿ, ಪುಲೋಮ, ನಮುಚಿ ಮುಂತಾದ ದೈತ್ಯವೀರರೇ ಹಿಂಜರಿದು ಓಡಿದರೆಂದ ಮೇಲೆ ಮಿಕ್ಕ ದೈತ್ಯಗಣಗಳು ಕುರಿತು ಹೇಳುವುದರೇನು? ಕೇವಲ ಭಯಗ್ರಸ್ತರಾಗಿ ಪ್ರಾಣರಕ್ಷಣೆಯಲ್ಲಿ ದೃಷ್ಟಿಯಿಟ್ಟು ಬೆದುರಿ ಓಡುತ್ತಿದ್ದ ತನ್ನ ಸೈನ್ಯವನ್ನು ಕಂಡು ವೃತ್ರಾಸುರನು ದೇವಸೈನ್ಯದ ಎದೆಯೇ ಜರ್ಗರಿತವಾಗುವಂತೆ ಸಿಂಹಗರ್ಜನೆ ಮಾಡಿ, ಎಲೆ ದೇವತೆಗಳಿರ, ಜೀವಗಳ್ಳರಾಗಿ ಓಡುತ್ತಿರುವೆ, ಅವರನ್ನೇಕೆ ಬೆನ್ನಟ್ಟಿ ಕೊಲ್ಲಾಲಿಸುತ್ತಿರಿಸಿರಿ? ಹೇಡಿಗಳನ್ನು ಕೊಲ್ಲುವುದು ಸೂರರಿಗೆ ಧರ್ಮವೆನಿಸುತ್ತದೆ. ನಿಮಗೆ ಧೈರ್ಯ ಸಾಮರ್ಥ್ಯಗಳಿದ್ದರೆ ನಿಮ್ಮೆದುರಿಗೆ ನಿಂತಿರುವ ನನ್ನೊಡನೆ ಯುದ್ಧ ಮಾಡಿರಿ ಎಂದು ನುಡಿದು ನೆಲವು ಗುಡುಗುವಂತೆ ತನ್ನ ಪಾದಗಳಿಂದ ಭೂಮಿಯನ್ನು ಗಟ್ಟಿಸಿ ನಿಂತನು. ಆಗ ದೇವೇಂದ್ರನು ಇತರ ದೇವತೆಗಳನ್ನೆಲ್ಲ ನಿವಾರಿಸಿ ತಾನೇ ಅವನಿಗೆ ಎದುರಾಗಿ ಭಯಂಕರವಾದ ಗದೆಯನ್ನೆತ್ತಿ ಅವನನ್ನು ಅಪ್ಪಳಿಸಿದನು. ವೃತ್ರನು ಬಹು ಅಲಕ್ಷ್ಯದಿಂದಲೇ ಅದನ್ನು ಎಡಗೈಯಿಂದ ಹತ್ತ ತಳ್ಳಿ ಐರಾವತದ ತಲೆಯನ್ನು ಭಯಂಕರವಾದ ತನ್ನ ಗದೆಯಿಂದ ಅಪ್ಪಳಿಸಿ ಹೊಡೆದನು. ಆ ಪ್ರಹಾರವನ್ನು ತಾಳಲಾರದೆ ಆ ಮಹಾಗಜವು ಕೀಳಿಡುತ್ತಾ ಇಂದ್ರನನ್ನು ಹೊತ್ತು 7 ಬಿಲ್ಲಳತೆಯಷ್ಟು ಹಿಂಜರಿದು ನಡೆಯಿತು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಗದಾಪ್ರಯೋಗದಿಂದ ಇಂದ್ರನನ್ನು ಕೊಲ್ಲಬಹುದಾಗಿದ್ದರೂ ವೃತ್ರನು ಅವನನ್ನು ಕುರಿತು, ಎಲೆ ನೀಚ, ನೀನು ದೇವರಾಜನೆನಿಸಿಕೊಂಡು ನಿನಗೆ ಪುರೋಹಿತನೂ ಗುರುವೂ ಆಗಿದ್ದ ನನ್ನಣ್ಣ ವಿಶ್ವರೂಪಾಚಾರ್ಯನನ್ನು ನಿರ್ಘೃಣವಾಗಿ ಸಂಹರಿಸಿ ಪರಮ ಪಾಪಕರ್ಯ ಮಾಡಿರುವುದರಿಂದ ನಿನ್ನನ್ನು ಚಿತ್ರಹಿಂಸೆ ಮಾಡಿ ಕೊಂದು ನಮ್ಮಣ್ಣನ ಋಣವನ್ನು ತೀರಿಸಿಕೊಳ್ಳಬೇಕಾಗಿದೆ. ಎದುರಾಗಿ ಧೈರ್ಯದಿಂದ ಯುದ್ಧವನ್ನು ಮಾಡು ಎಂದು ಬಗೆಬಗೆಯ ಮಹೋದ್ಘಾಟಕ ವಾಕ್ಯಗಳನ್ನು ನುಡಿಯುತ್ತಾ ಭಯಂಕರ ಆಯುಧಗಳನ್ನು ಪ್ರಯೋಗಿಸುತ್ತಿದ್ದನು. ಇಂದ್ರನು ಬಹು ಸಮಯದವರೆಗೆ ಶತ್ರುವಿನ ಬಾಣಪ್ರಹಾರಗಳನ್ನು ಸಹಿಸಿಕೊಳ್ಳುವುದರಲ್ಲೇ ಕಳೆದು ಹತನಾಶಾಗುತ್ತಿರಲು ವೃತ್ರನು, ಎಲೆ ಹೇಡಿ, ನನ್ನ ಸಂಹಾರಕ್ಕೆಂದೇ ಸಿದ್ಧಗೊಳಿಸಿಕೊಂಡು ತಂದಿರುವ ವಜ್ರಾಯುಧವನ್ನು ನನ್ನ ಮೇಲೆ ಪ್ರಯೋಗಿಸಲು ಏಕೆ ಹಿಂಜರಿಯುತ್ತಿರುವೆ? ನಾನು ಮರಣಕ್ಕಂಜುವನೆಂದು ತಿಳಿದಿರುವೆಯಾ? ನಾನು ಕರ್ಮವಶದಿಂದ ರಾಕ್ಷಸ ಜನ್ಮವನ್ನು ಪಡೆದವನಾದರೂ ನನಗೆ ಈ ಭೂಲೋಕದ ಸುಖ ಸಂತೋಷಗಳಲ್ಲಾಗಲಿ ಸ್ವರ್ಗ ಅಥವಾ ಪಾತಾಳಾದಿ ಲೋಕಗಳಲ್ಲಾಗಲಿ ಅನುಭವಿಸಬಹುದಾದ ಅಲ್ಪ ಸುಖಗಳಲ್ಲಿ ಅಪೇಕ್ಷೆಯಿಲ್ಲ. ನಾನು ನನ್ನ ಪ್ರಭುವು ಅಂತರಾತ್ಮನೂ ಆದ ಸಂಕರ್ಷಣ ಮೂರ್ತಿಯ ಮಹಾಪ್ರಸಾದದಿಂದ ಲಬ್ಧವಾಗುವ ಮೋಕ್ಷವನ್ನೇ ಬಯಸುವನಲ್ಲದೆ ನಶ್ವರಗಳಾದ ಮತ್ತೇನನ್ನು ಬಯಸೇನು ಎಂದು ನುಡಿದು, ಓ ಪರಮಪುರುಷ ಶ್ರೀಮನ್ನಾರಾಯಣ, ಸಕಲ ಸೌಭಾಗ್ಯನಿಧಿಯಾದ ನಿನ್ನ ಪಾದ ಸಾನ್ನಿಧ್ಯ ಒಂದಲ್ಲದೆ ನಾನು ಮತ್ತೇನನ್ನು ಅಪೇಕ್ಷಿಸತಕ್ಕವನಲ್ಲ. ಭೂಲೋಕದ ಚಕ್ರವರ್ತಿ ಪದವಿಯನ್ನಾಗಲಿ ಬ್ರಹ್ಮಲೋಕ ವೈಕುಂಠ ಲೋಕಗಳಲ್ಲಾಗಲಿ ನನಗೆ ಲೋಭವಿಲ್ಲ. ಅಷ್ಟಾಸಿದ್ಧಿಗಳನ್ನಾಗಲಿ ಸಂಸಾರ ಚಕ್ರದಲ್ಲಿ ಬಂಧಿಸುವ ನಿನ್ನ ಮಾಯಾಭಾಷದ ಮತ್ಯಾವ ವಿಷಯ ಸುಖವನ್ನಾಗಲಿ ನಾನು ಬಯಸಲಾರೆನು. ನಿನ್ನ ಭಕ್ತಾಗ್ರೇಸರರ ನಿತ್ಯ ಸಹವಾಸವು ಮಾತ್ರ ನನಗೆ ದೊರಕುವಂತೆ ಪರಮಾನುಗ್ರಹ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದನು. ವೃತ್ರಾಸುರನು ದೇವರಾಜನೊಂದಿಗೆ ತನಗೆ ಸಂಘಟಿಸಿರುವ ಈ ಯುದ್ಧದಲ್ಲಿ ಜಯಕ್ಕಿಂತಲೂ ಮರಣವನ್ನು ಅಪೇಕ್ಷಿಸಿ ಧೀರೋದಾತ್ತ ಮನೋಭಾವದಿಂದ ಮುನ್ನುಗ್ಗಿದನು. ದೇವೇಂದ್ರನು ಆ ದೈತ್ಯನ ಮಹೋಗ್ರ ವೀರ್ಯವನ್ನು ಎದುರಿಸಲು ಮಿಕ್ಕ ಆಯುಧಗಳಿಂದ ಸಾಧ್ಯವಿಲ್ಲವೆಂದರಿತು ವಜ್ರಾಯುಧವನ್ನು ಪ್ರಯೋಗಿಸಿ ಅವನ ಬಲ ತೋಳನ್ನು ಕತ್ತರಿಸಿದನು. ವೃತ್ರನು ಆಗ ಪ್ರಚಂಡ ರೋಷೋನ್ಮತ್ತನಾಗಿ ಇಂದ್ರನನ್ನು ಎದುರಿಸಿದ ರಭಸಕ್ಕೆ ಅವನ ಕೈಯಲ್ಲಿದ್ದ ವಜ್ರಾಯುಧವು ಕೆಳಕ್ಕೆ ಬಿದ್ದು ಹೋಯಿತು. ಆಗಲೂ ವೃತ್ರನು ಅವನನ್ನು ಹಂಗಿಸುತ್ತಾ, ಎಲ್ಲೋ ಹೇಡಿ, ಏಕೆ ಶಂಕಿಸುತ್ತಿರುವೆ? ನಾನು ಸಾವಿಗಂಜುವನಲ್ಲ. ಅನ್ಯಾಯ ಯುದ್ಧದಲ್ಲಿ ನಿನ್ನಲ್ಲೂ ಕೊಲ್ಲ ಬಯಸಿಲ್ಲ. ಈ ಆಯುಧ ರಾಜವನ್ನು ಕೈಗೆತ್ತಿಕೊಂಡು ಸಾಮರ್ಥ್ಯವಿದ್ದರೆ ನನ್ನ ಮೇಲೆ ಪ್ರಯೋಗಿಸು ಎಂದು ನುಡಿದನು. ಇಂದ್ರನು ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಹೇಳದೆ ಆ ವಜ್ರಾಯುಧವನ್ನು ಪ್ರಯೋಗಿಸಿ ಅವನ ಮತ್ತೊಂದು ತೋಳನ್ನು ಕೊಚ್ಚಿ ಕಡಹಿದನು. ಆಗ ವೃತ್ರಾಸುರನು ಕೊಂಬೆರೆಂಬೆಗಳನ್ನು ಕತ್ತರಿಸಲು
ನಿಂತ ಮೋಟು ಹೆಮ್ಮೆರನಂತೆ ರಕ್ತ ಸಿಕ್ತಾಂಗನಾಗಿ ಭಯಂಕರವಾಗಿ ತೋರ್ಪಡುತ್ತೆ. ಒಂದೇ ಹಾರಿಗೆಗೆ ಒಂದು ಐರಾವತ ಸಮೇತನಾಗಿ ದೇವೇಂದ್ರನನ್ನು ನುಂಗಿಬಿಟ್ಟನು. ದೇವ ಪರಿಹಾರವೆಲ್ಲ ಗಡಗಡನೆಂದು ನಡುಗಿ ಹಾಹಾಕಾರ ಮಾಡಲು ಮೊದಲಿಟ್ಟಿತು. ಅಷ್ಟರಲ್ಲಿ ನಾರಾಯಣ ಕವಚ ಪ್ರಭಾವದಿಂದ ಸುರಕ್ಷಿತನಾದ ದೇವೇಂದ್ರನು ವಜ್ರಾಯುಧದಿಂದಲೇ ಅವನ ಶರೀರವನ್ನು ಭೇದಿಸಿಕೊಂಡು ಹೊರಬಿದ್ದು ಎದುರಿಗೆ ನಿಂತು ಒಂದೇ ಏಟಿಗೆ ಅವನ ಕೊರಳಿಗೆ ಅದನ್ನು ಪ್ರಯೋಗಿಸಿ ಕತ್ತರಿಸಿ ಕಡಗಿಸಿದನು. ಆ ಘೋರ ರಾಕ್ಷಸನ ಭಯಂಕರ ದೇಹವು ಪರ್ವತಾಕಾರವಾಗಿ ಭೂಮಿಗುರುಳಿತು. ಅವನ ಕಂಠಪ್ರದೇಶದಿಂದ ದಿವ್ಯ ತೇಜಸ್ಸೊಂದು ಹೊರಟು ಎಲ್ಲರೂ ನೋಡುತ್ತಿದ್ದಂತೆಯೇ ಊರ್ಧ್ವಮುಖವಾಗಿ ಸಾಗುತ್ತಾ ವೈಕುಂಠವನ್ನು ಸೇರಿತು. ಇಂತು ಲೋಕಭಯಂಕರನಾಗಿದ್ದ ವೃತ್ರಾಸುರನ ವಧೆಯಾಗಿ ಜಗತ್ತು ಸುಖಶಾಂತಿಗಳನ್ನು ಪಡೆಯಲು ಅವಕಾಶವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.